ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಭಗವಂತ ಕೃಷ್ಣನ ಜೊತೆ ದ್ರೌಪದಿಯ ಮಾತುಕತೆ ಮತ್ತು ಅವನು ಹಸ್ತಿನಾಪುರಕ್ಕೆ ಹೊರಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಹೋಗಬೇಕಾದ್ರೆ ದಾರಿ ಉದ್ದಕ್ಕೂ ಮಹರ್ಷಿಗಳು ನಿಂತಿದ್ದನ್ನು ನೋಡಿ ಕೃಷ್ಣ ಇಳಿದು ಕೇಳ್ತಾನೆ, ನೀವೆಲ್ಲ ಪೃಥ್ವಿಯ ಮೇಲೆ ಇದ್ದೀರಲ್ಲ, ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಪರಶುರಾಮರು ಹೇಳ್ತಾರೆ, ಇಲ್ಲಿರುವಂಥ ಮಹರ್ಷಿಗಳೆಲ್ಲ ಬೇಕಾದಷ್ಟು ದೇವತೆಗಳನ್ನು, ರಾಕ್ಷಸರನ್ನು ಎಲ್ಲ ನೋಡ್ಬಿಟ್ಟಿದ್ದಾರೆ. ಈಗ ಹಸ್ತಿನಾಪುರದಲ್ಲಿ ಬೇಕಾದಷ್ಟು ರಾಜರು ಸೇರ್ತಾರಲ್ವಾ, ಅವರು ಮತ್ತು ನೀವು ಅಲ್ಲಿ ಸೇರಿ ಒಂದು ಸಭೆ ನಡೆಯುತ್ತಲ್ಲ, ಅದನ್ನು ನೋಡಬೇಕು ಅನ್ನುವಂಥ ಆಸೆ ನಮಗಾಗಿದೆ. ಮತ್ತು ಆ ಸಭೆಯಲ್ಲಿ ನೀವು ಧರ್ಮ ಮತ್ತು ಅರ್ಥದ ವಿಷಯಗಳನ್ನು ಮಾತಾಡ್ತಿರಲ್ಲ, ಮತ್ತು ಭೀಷ್ಮರು, ವಿದುರರು, ಇನ್ನು ಬೇಕಾದಷ್ಟು ಜನ ಧರ್ಮಜ್ಞರಿದಾರಲ್ಲ, ಅವರು ಮತ್ತು ನಿಮ್ಮ ನಡುವೆ ನಡೆಯುವಂತಹ ಸಂಭಾಷಣೆ ಅದನ್ನು ಕೇಳಬೇಕು ಅಂತ ನಾವು ಉತ್ಸುಕರಾಗಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಮುಂದುವರೆದು ಹೇಳ್ತಾರೆ, ರಾಜನೇ, ದೇವಕಿ ನಂದನಾದಂತಹ ಶ್ರೀ ಕೃಷ್ಣಚಂದ್ರ ಹಸ್ತಿನಾಪುರಕ್ಕೆ ಹೋಗುವಂಥ ಸಮಯದಲ್ಲಿ ಏನೇನಿತ್ತು ಅವನ ಜೊತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ 10 ಮಹಾರಥಿಗಳು, 1,000 ಕುದುರೆ ಸವಾರರಿದ್ರು, ಬಹಳಷ್ಟು ಭೋಜನ ಸಾಮಗ್ರಿಗಳಿತ್ತು, ಮತ್ತು 100 ಸೇವಕರು ಕೂಡ ಅವರ ಜೊತೆಯಲ್ಲಿದ್ದರು. ಅವರು ಹೋಗ್ತಾ ಇದ್ದಾಗ ಏನೆಲ್ಲ ಶಕುನ ಮತ್ತು ಅಪಶಕುನಗಳು ಆಗುತ್ತೋ ಅದನ್ನೆಲ್ಲ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಮೋಡಗಳು ಇಲ್ಲದೇನೆ ಭಾರೀ ಭೀಷಣವಾದಂತಹ ಗರ್ಜನೆ ಆಗ್ತಾ ಇತ್ತು, ಮತ್ತು ಮಿಂಚುತ್ತಾ ಇತ್ತು, ಮತ್ತು ಮಳೆ ಕೂಡ ಆಗೋದಕ್ಕೆ ಶುರುವಾಯಿತು. ಅಂದರೆ ಮೋಡ ಇದ್ದು ಮಳೆ ಆಗೋದು ಸಾಮಾನ್ಯ ವಿಷಯ, ಮೋಡಗಳೇ ಇಲ್ಲದೆ ಮಳೆ ಆಗೋದು ಅಪಶಕುನ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಪೂರ್ವ ದಿಕ್ಕಿನ ಕಡೆ ಹರಿಯುತ್ತಲ್ಲ ಅಂತ 6 ನದಿಗಳು ಮತ್ತು ಸಮುದ್ರ ಎಲ್ಲ ಉಲ್ಟಾ, ಅಂದರೆ ಪೂರ್ವಕ್ಕೆ ಉಲ್ಟಾ ಯಾವುದು, ಅದ್ರ ಕಡೆ ಹರಿಯೋದಕ್ಕೆ ಶುರುವಾಯಿತು. ಆಮೇಲೆ ಎಲ್ಲ ದಿಕ್ಕುಗಳು ಹೇಗೆ ಅನಿಶ್ಚಿತವಾಯಿತು ಅಂತಂದರೆ ಸ್ವಲ್ಪನೂ ಗೊತ್ತಾಗ್ತಾನೆ ಇಲ್ಲ, ಅಂದರೆ ಯಾವ ದಿಕ್ಕು ಯಾವ ಕಡೆ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ರೀತಿ ಆಗ್ಬಿಡುತ್ತೆ. ಆ ರೀತಿಯ ಅಪಶಕುನಗಳೆಲ್ಲ ಆಯಿತು. ಆದರೆ ಮಾರ್ಗದಲ್ಲಿ ಎಲ್ಲೆಲ್ಲಿ ಶ್ರೀಕೃಷ್ಣ ಹೋಗ್ತಾ ಇದ್ನೋ ಅಲ್ಲೆಲ್ಲ ಬಹಳ ಸುಖಪ್ರದವಾದಂತಹ ಗಾಳಿ ಬೀಸ್ತಾ ಇತ್ತು. ಇದೆಲ್ಲ ಶುಭ ಶಕುನಗಳು, ಆಯಿತಾ. ಕೃಷ್ಣ ಎಲ್ಲಿ ಹೋಗ್ತಾನೋ ಅಲ್ಲಿ ಗಾಳಿ ತುಂಬ ಮಂದವಾಗಿ, ತುಂಬ ಥಂಡಿನೂ ಅಲ್ಲ, ತುಂಬ ಬಿಸಿನೂ ಅಲ್ಲ, ಹಿತವಾಗಿರುತ್ತಲ್ಲ ಅಂಥ ಗಾಳಿ ಬೀಸ್ತಾ ಇತ್ತು. ಮತ್ತು ಶಕುನಗಳು ಕೂಡ ಎಲ್ಲ ಒಳ್ಳೆಯದೇ ಆಗ್ತಾ ಇತ್ತು. ಅಲ್ಲಲ್ಲಿ ಏನು ಶಕುನಗಳಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಲ್ಲಿ ಸಾವಿರಾರು ಬ್ರಾಹ್ಮಣರು ಭಗವಂತನ ಸ್ತುತಿ ಮಾಡ್ತಾ ಇದ್ದಾರೆ, ಮತ್ತು ಮಧುಪರ್ಕ, ಇನ್ನು ಬೇಕಾದಷ್ಟು ಮಂಗಳಮಯವಾದಂತಹ ದ್ರವ್ಯಗಳಿರುತ್ತಲ್ಲ ಅದರಿಂದ ಸತ್ಕಾರ ಮಾಡ್ತಾ ಇದ್ದಾರೆ. ಈ ರೀತಿ ಮಾರ್ಗದಲ್ಲಿ ಅನೇಕ ಪಶು ಮತ್ತು ಗ್ರಾಮಗಳನ್ನು ನೋಡ್ತಾ, ಮತ್ತು ಅನೇಕ ನಗರಗಳನ್ನು, ರಾಷ್ಟ್ರಗಳನ್ನು ದಾಟ್ಕೊಂಡು ಅವರು ಒಂದು ಪರಮ ರಮಣೀಯವಾದಂತಹ ಶಾಲಿಯವನ ಅನ್ನುವಂಥ ಒಂದು ಸ್ಥಳಕ್ಕೆ ಬಂದು ತಲುಪ್ತಾರೆ. ಅಲ್ಲಿನ ನಿವಾಸಿಗಳು ಶ್ರೀಕೃಷ್ಣನಿಗೆ ಬಹಳ ಅತಿಥಿ ಸತ್ಕಾರವನ್ನೆಲ್ಲ ಮಾಡ್ತಾರೆ. ಇದಾದ ಮೇಲೆ ಸಾಯಂಕಾಲದಲ್ಲಿ ಯಾವಾಗ ಸೂರ್ಯನ ಕಿರಣಗಳು ಎಲ್ಲ ಕಡೆಗಳಲ್ಲಿ ಹರಡ್ತಾ ಇತ್ತು, ಆಗ ಅವರು ವೃಕಸ್ಥಳ ಅನ್ನುವಂಥ ಒಂದು ಊರನ್ನು ಸೇರ್ಕೊಳ್ತಾರೆ. ಅಲ್ಲಿ ಅವರು ರಥದಿಂದ ಇಳಿದು ನಿಯಮಾನುಸಾರವಾಗಿ ಶೌಚಾದಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಳ್ತಾರೆ. ಆಮೇಲೆ ರಥವನ್ನು ಬಿಡುವಂಥ ಆಜ್ಞೆಯನ್ನು ಕೊಡ್ತಾನೆ. ಅಂದರೆ ರಥಗಳನ್ನೆಲ್ಲ ಫ್ರೀ ಮಾಡೋದು, ಅಂದರೆ ಅದಕ್ಕೆ ಕಟ್ಟಿರ್ತಾರಲ್ಲ ಕುದುರೆಗಳು, ಅದನ್ನೆಲ್ಲ ಬಿಡಿ ಅಂತ. ಆ ರೀತಿ ಅವನು ಆಜ್ಞೆಯನ್ನು ಕೊಟ್ಟು ಸಂಧ್ಯಾವಂದನೆಯನ್ನು ಮಾಡ್ತಾರೆ. ದಾರುಕ ಏನು ಮಾಡ್ತಾನೆ, ಕುದುರೆಗಳನ್ನೆಲ್ಲ ಬಿಡ್ತಾನೆ. ಆಮೇಲೆ ಭಗವಂತ ಅಲ್ಲಿನ ನಿವಾಸಿಗಳಿಗೆ ಹೇಳ್ತಾನೆ, ನಾವು ರಾಜ ಯುಧಿಷ್ಠಿರನ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೀವಿ, ಮತ್ತು ಇವತ್ತಿನ ರಾತ್ರಿ ನಾವು ಇಲ್ಲೇ ಉಳ್ಕೊಳ್ತೀವಿ ಅಂತಂದ್ಬಿಟ್ಟು ಹೇಳಿದಾಗ ಅವರ ಈ ವಿಚಾರವನ್ನು ತಿಳಿದು ಅಲ್ಲಿದ್ದಂತಹ ಗ್ರಾಮವಾಸಿಗಳು ಉಳ್ಕೊಳ್ಳೋದಕ್ಕೆ ಏನೇನೆಲ್ಲ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಮತ್ತು ಒಂದೇ ಒಂದು ಕ್ಷಣದಲ್ಲಿ ಅವರು ತಿನ್ನೋದಕ್ಕೆ, ಕುಡಿಯೋದಕ್ಕೆ ಉತ್ತಮವಾದಂಥ ಸಾಮಗ್ರಿಗಳನ್ನೆಲ್ಲ ಹೊಂದಿಸ್ತಾರೆ. ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಅವರು ಬಹಳ ಬೇಗ ಅವರು ಹೊಂದಿಸ್ತಾರೆ. ಆಮೇಲೆ ಆ ಊರಲ್ಲಿದ್ದಂತಹ ಪ್ರಧಾನ ಬ್ರಾಹ್ಮಣರೆಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡ್ತಾರೆ, ಮತ್ತು ಮಂಗಳ ವಚನಗಳನ್ನು ಆಡ್ತಾ, ಅಂದರೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಅವರನ್ನು ವಿಧಿವತ್ತಾಗಿ ಸತ್ಕಾರ ಮಾಡ್ತಾರೆ. ಈಗ ರಾಜ ಯುಧಿಷ್ಠಿರ ಅಲ್ವಾ,
ಅವನ ಕಡೆಯಿಂದ ಬಂದಿರೋದು. ಅದರಲ್ಲೂ ಶ್ರೀಕೃಷ್ಣ ಅಂತಂದ್ರೆ ಅವ್ರಿಗೆ ಯಾರು ಅಂತ ಗೊತ್ತಿರುತ್ತೆ. ಸೊ ರಾಜನ ಕೆಲಸಕ್ಕೋಸ್ಕರ ಬಂದಿರೋರು ಅಂತಂದ್ರೆ ಇನ್ನೂ ಒಂದಷ್ಟು ಇಂಪಾರ್ಟೆನ್ಸ್ ಅವ್ರಿಗಿರುತ್ತೆ. ಅಂದ್ರೆ ಅತಿಥಿಗಳು ಅಂದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಅದರಲ್ಲೂ ರಾಜನ ಕಡೆಯಿಂದ ಬಂದಿರೋರು, ಅದರಲ್ಲೂ ಶ್ರೀಕೃಷ್ಣ ನಮ್ಮ ಊರಿಗೆ ಬಂದಿದ್ದಾನೆ ಅಂತಂದ್ರೆ ಅವರು ವಿಶೇಷವಾಗಿ ಅವನಿಗೆ ಸತ್ಕಾರವನ್ನ ಕೊಡ್ತಾರೆ. ನಂತರ ಭಗವಂತ ಬ್ರಾಹ್ಮಣರಿಗೆ ಸುಸ್ವಾದ ಭೋಜನವನ್ನ ಮಾಡಿಸಿ, ಅಂದ್ರೆ ಬಂದಿರೋ ಬ್ರಾಹ್ಮಣರನ್ನು ಕೂಡಿಸಿ ಅವರಿಗೆ ಮೊದಲು ತಿನ್ನಿಸಿ ಅವನು ಕೂಡ ಭೋಜನವನ್ನ ಮಾಡ್ತಾನೆ. ಮತ್ತು ಎಲ್ಲ ಜನರ ಜೊತೆ ಬಹಳ ಆನಂದದಿಂದ ಅವನು ಆ ರಾತ್ರಿ ಅಲ್ಲೇ ಇರ್ತಾನೆ. ಅವ್ರು ಎಷ್ಟು ಪುಣ್ಯ ಮಾಡಿದ್ದಾರೆ ನೋಡಿ. ಆ ಭಗವಂತನ ಜೊತೆ ಇರುವಂಥ ಒಂದು ಭಾಗ್ಯ ಅವರಿಗೆ ಒಂದು ದಿವಸ ಸಿಕ್ತು ಅಲ್ಲಿ. ಈ ವಿಷಯವನ್ನ ಕೇಳೋ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ನಾವು ಕೂಡ ತೃಪ್ತಿ ಪಡೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.